NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಹಾಗೂ ಅಭಿಮಾನಿಗಳು ಏಪ್ರಿಲ್ 14ರಂದು ವಿಶ್ವ ನಾಯಕ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಸಮಾರಂಭದಲ್ಲಿ ಭಾಗವಹಿಸಬೇಕು ಎಂದು ಪ್ರೇಮ್ ಕುಮಾರ್ ಮನವಿ ಮಾಡಿದರು. ಏಪ್ರಿಲ್ 14ರಂದು KR ಪೇಟೆ ಪಟ್ಟಣದಲ್ಲಿ ತಾಲೂಕಾ ಆಡಳಿತ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪುರಸಭೆಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿರುವ ಸಂವಿಧಾನ ಶಿಲ್ಪಿ, ವಿಶ್ವಜ್ಞಾನಿ, ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಮಹೋತ್ಸವ ಸಮಾರಂಭದಲ್ಲಿ ತಾಲೂಕಿನಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಅಂಬೇಡ್ಕರ್ ಅಭಿಮಾನಿಗಳು ಆಗಮಿಸಿ ಮಹಾನಾಯಕನಿಗೆ ಭಕ್ತಿ ನಮನಗಳನ್ನು ಸಲ್ಲಿಸಬೇಕು ಎಂದು ಪುರಸಭೆ ಸದಸ್ಯ ಡಿ. ಪ್ರೇಮ್ ಕುಮಾರ್ ಮನವಿ ಮಾಡಿದರು. KR ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ದಲಿತ ಪರ ಸಂಘಟನೆಗಳು ಹಾಗೂ ಅಂಬೇಡ್ಕರ್ ಅಭಿಮಾನಿಗಳು ಆಯೋಜಿಸಿದ್ದ ಪೂರ್ವಭಾವಿ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಸಮಾಜದಲ್ಲಿ ವಾಸಿಸುವ ಶೋಷಿತರು, ದಲಿತರು ಹಾಗೂ ತುಳಿತಕ್ಕೊಳಗಾದ ಜನರು ನೆಮ್ಮದಿಯಿಂದ ಸ್ವಾಭಿಮಾನಿ ಜೀವನ ನಡೆಸಲು ವಿಶ್ವಮಾನ್ಯ ಸಂವಿಧಾನವನ್ನ ರಚಿಸಿ ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ. ವಿಶ್ವಜ್ಞಾನಿ, ಶೋಷಿತರ ಬಾಳಿನ ಬೆಳಕಾಗಿರುವ ಅಂಬೇಡ್ಕರ್ ಅವರ ಚಿಂತನೆಗಳು ಹಾಗೂ ವಿಚಾರಧಾರೆಗಳು ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ದಾರಿದೀಪವಾಗಿವೆ ಎಂದು ಪ್ರೇಮ್ ಕುಮಾರ್ ಅಭಿಮಾನದಿಂದ ಹೇಳಿದರು. ದಲಿತ ಮುಖಂಡ ಡಾಕ್ಟರ್ ಬಸ್ತಿ ರಂಗಪ್ಪ, ಛಲವಾದಿ ಮಹಾಸಭಾ ಜಿಲ್ಲಾ ಅಧ್ಯಕ್ಷ ಮಾಂಬಳ್ಳಿ ಜಯರಾಮ್, APMC ಮಾಜಿ ಅಧ್ಯಕ್ಷ ಸಿಂಧಘಟ್ಟ ಸೋಮ್ ಸುಂದರ್, ಊಚಿನಹಳ್ಳಿ ನಟರಾಜ್, ಮಂಜುನಾಥ ಸಭೆಯಲ್ಲಿ ಮಾತನಾಡಿದರು. ಮುಖಂಡರಾದ ರಂಗಸ್ವಾಮಿ, ರಾಜಯ್ಯ, ರಮೇಶ್, ನಿಂಗಯ್ಯ, ಹರೀಶ್, ಮಹೇಂದರ್, ರಾಜೇಂದರ್, ದೇವರಾಜ್, ಕಮಲಾಕ್ಷಿ, ನಾಗರಾಜು, ರಾಜಯ್ಯ ಸೇರಿದಂತೆ ನೂರಾರು ದಲಿತ ಮುಖಂಡರು ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೆ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು. ವರದಿ ಡಾಕ್ಟರ್ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್, ವಿಶ್ವಜ್ಞಾನಿ ಅಂಬೇಡ್ಕರ್, ವಿಶ್ವಜ್ಞಾನಿ ಅಂಬೇಡ್ಕರ್, ಅಂಬೇಡ್ಕರ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಒಪ್ಕೊಂಡಿರ್ತಕ್ಕಂಥ ಎಲ್ಲ ಬಂಧುಗಳು, ಏಕೆಂತಂದ್ರೆ ಅಂಬೇಡ್ಕರ್ ಜಯಂತಿನ ಆಗಕ್ಕೆ ಬಿಡ್ತಿರಲಿಲ್ಲ. ಏನಾರು ಒಂದು ಕಾರಣದಿಂದ ಜಯಂತಿ ಮುಗ್ದೋಗ್ತಾ ಇತ್ತು, ಚುನಾವಣೆ ಬಂದು ಅಥವಾ ಏನೋ ಎಲೆಕ್ಷನ್ ಏನೋ ಬಂದು ಆಗ್ತಾ ಇತ್ತು. ಈ ಬಾರಿ ಅಂಬೇಡ್ಕರ್ ಜಯಂತಿಯನ್ನು ತಾಲೂಕಿನ ಅತ್ಯಂತ ವಿಜೃಂಭಣೆಯಿಂದ ಮಹಾನ್ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಸಾಹೇಬರನ್ನ ಜಯಂತಿನ ಮಾಡೋ ಪುಣ್ಯ ನಮ್ಗೆಲ್ಲರೂ ಕೂಡ ಲಭಿಸಿದೆ. ಹಾಗಾಗಿ ಎಲ್ಲಾ ಬಂಧುಗಳು ಇದರಲ್ಲಿ ಎಲ್ಲ ನಾಯಕತ್ವದೊಂದಿಗೆ, ಏನು ಅವ್ರ ನಾಯಕ ಈ ನಾಯಕತ್ವ ಅಂತಲ್ಲ, ಎಲ್ಲ ಜನ, ನಮ್ಮ ಜನ ಏನಿದೆ ಎಲ್ಲರೂ ನಾಯಕತ್ವದೊಂದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತಿದ್ದೀವಿ. ಹಾಗಾಗಿ ತಾಲೂಕಿನ ನಮ್ಮ ಜನ, ನಮ್ಮ ಬಂಧುಗಳು, ಅಂಬೇಡ್ಕರ್ ಅನುಯಾಯಿಗಳು, ಇದು ಜಾತಿ ಭೇದ ಅಲ್ಲದೇನೆ, ಯಾಕೆಂದ್ರೆ ಅಂಬೇಡ್ಕರ್ ಒಂದು ಜಾತಿ ಮಾತ್ರ ಸೀಮಿತವಾಗಿ ಸಂವಿಧಾನ ಬರ್ತಿರಲಿಲ್ಲ, ಎಲ್ಲಾ ಜಾತಿಯೂ ಕೂಡ ಸಂವಿಧಾನ ಬರೆದುಕೊಂಡು ಮಹಾನ್ ನಾಯಕನಿಗೆ ಅವರ ಒಂದು ನೆನ್ಕೊಳ್ಳೋ ದಿನಾಚರಣೆಯಿಂದ ಅವತ್ತು ದಿವಸ ಬಂದು ಅವರ ಒಂದು ಜನ್ಮ ದಿನಾಚರಣೆ ಪಾಲ್ಗೊಂಡು IBಯಿಂದ ಮೆರವಣಿಗೆ ಹೋಗುತ್ತೆ. ಮೆರವಣಿಗೆ ಮುಖಾಂತರ ಇನ್ನು ಸಾಗಿ ಅನೇಕ ಕಲಾತಂಡಗಳಲ್ಲಿ ಸಾಗಿ KPS ಶಾಲೆ ಆವರಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ. ಆ ಕಾರ್ಯಕ್ರಮ ಪಾಲ್ಗೊಂಡು ಊಟವನ್ನು ಮಾಡಿ ಅವರ ಹಳ್ಳಿಗಳು ತೆರಳಬೇಕು ಅಂತ ನಾನು ಈ ಮುಖಾಂತರ ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಎಲ್ಲ ಬಂಧುಗಳಿಗೆ ಕೇಳ್ಕೊಂಡು ಕರೆಕ್ಟ್ ಆಗಿ 10 ಗಂಟೆಗೆ IBಲಿ ಇರಬೇಕು ಅಂತ ನಮ್ಮೆಲ್ಲರೂ ಕೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಮತ್ತೆ ಎಲ್ಲ ನಾಯಕರುಗಳು, ಎಲ್ಲ ಸಂಘಟನೆಯ ಮುಖಂಡರುಗಳಿಗೆ ಮೊದಲನೇದಾಗಿ ನಾನು ಈ ಒಂದು ಸಭೆಗೆ ಬಂದಿರತಕ್ಕಂಥದಕ್ಕೆ ಸ್ವಾಗತವನ್ನು ಬಯಸ್ತಾ, ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಇಡೀ ಇಂಡಿಯಾದಲ್ಲೇ ನಡೀತಾ ಇದೆ. ಅದೇ ರೀತಿ KR ಕೂಡ ತಾಲೂಕು ಆಡಳಿತ ಅದಕ್ಕೆ ಒಗ್ಗೂಡಿ ಎಲ್ಲ ದಲಿತ ಸಂಘಟನೆಗಳು, ಎಲ್ಲ ಪ್ರಗತಿಪರ ಸಂಘಟನೆಗಳು, ಎಲ್ಲ ಅಂಬೇಡ್ಕರ್ ಸಂಘಟನೆಗಳು ಏನು ತಾಲೂಕಿನಾದ್ಯಂತ ಇದ್ದಾವೋ ಅವರೆಲ್ಲರೂ ಕೂಡ ಸಹಕಾರವನ್ನು ಮಾಡಿ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ
ಹಳ್ಳಿಗಳಲ್ಲಿರ್ತಕ್ಕಂಥ ಅಂಬೇಡ್ಕರ್ ಸಂಘಗಳು, ದಲಿತ ಸಂಘಟನೆಯ ಮುಂಚೂಣಿ ನಾಯಕರುಗಳು, ಅದೇ ರೀತಿ ಬೇರೆ ಬೇರೆ ವಿವಿಧ ಸಂಘಟನೆಗಳು ಎಲ್ಲ ಕೂಡ ಜಾತಿ ಭೇದವನ್ನು ದೂರ ಇಟ್ಟು ಎಲ್ಲ ಜಾತಿಯವರು ಕೂಡ ಇನ್ವಾಲ್ವ್ ಆಗಿ ಈ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿ ಆಗಬೇಕು ಅಂತ ಮೊದಲನೇದಾಗಿ ಕಳಕಳಿಯ ಮನವಿ ಮಾಡ್ತೀನಿ. ಇದ್ರ ಜೊತೆಗೆ ಏನು ನಮ್ಮ ತಾಲೂಕಲ್ಲಿರ್ತಕ್ಕಂಥ ತಮಟೆ ವಾದ್ಯ, ನಗಾರಿ ವಾದ್ಯ, ಡೊಳ್ಳು ಕುಣಿತ, ವೀರಗಾಸೆ, ಹಾಗೆ ವಾದ್ಯದೊಂದಿಗೆ ಮಂಗಳ ವಾದ್ಯದೊಂದಿಗೆ ಬೆಳ್ಳಿ ರಥದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆಯನ್ನು ಇಟ್ಟು ಮೆರವಣಿಗೆ ಮಾಡ್ತೀವಿ. ಆ ಮೆರವಣಿಗೆಯಲ್ಲೂ ಕೂಡ ಭಾಗವಹಿಸಬೇಕು, ಕಾರ್ಯಕ್ರಮದಲ್ಲೂ ಭಾಗವಹಿಸಬೇಕು. ನಮ್ಮ ಗೆಳೆಯರು ಹೇಳ್ದಂಗೆ ಈಗ ನಮ್ಮ ಮುಖಂಡರುಗಳೆಲ್ಲ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಎಲ್ಲರೂ ಕೂಡ ಯಾರು ಸಾಧನೆಯನ್ನು ಮಾಡಿದ್ದಾರೆ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇದೆ. ಅದ್ರ ಜೊತೆಗೆ ಮಕ್ಕಳಿಗೆ ಅಂಬೇಡ್ಕರ್ ಬಗ್ಗೆ ವಿಚಾರವನ್ನು ಚರ್ಚೆ ಮಾಡಿದವ್ರಿಗೂ ಕೂಡ ಕಾಲೇಜ್ ಮಕ್ಕಳಿಗೆ ಸನ್ಮಾನ ಇದೆ. ಆಗ ಅದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಇದೇ ಸಂಘಟನೆ ಜೊತೆಗೆ ಹಳ್ಳಿಯಲ್ಲೂ ಕೂಡ ಪ್ರತಿ ಒಂದು ತಿಂಗಳು ಪೂರ್ತಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಆ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಒಡಗೂಡಿ ಯಾವ್ಯಾವ ಹಳ್ಳಿನ ಮಾಡ್ತಾರ ಅಲ್ಲೆಲ್ಲರೂ ಕೂಡ ಒಡಗೂಡಿ ಹೋಗಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಅದೇ ರೀತಿ ಎಲ್ಲ ಹಳ್ಳಿಯವರು ಕೇರ್ಪೇಟೆಗೆ ಬಂದು ಇಲ್ಲೂ ಕೂಡ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಇದಕ್ಕೆ ನಮ್ಮ ಪ್ರಗತಿಪರ ಸಂಘಟನೆಯವರು ಅಥವಾ ಅಲ್ಲಿ ಇರ್ತಕ್ಕಂಥ ರೈತ ಸಂಘಟನೆಯವರು ಅಥವಾ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಬೇರೆ ಬೇರೆ OBC ವರ್ಗದಲ್ಲಿರ್ತಕ್ಕಂಥ ಸಂಘಟನೆಯ ಎಲ್ಲ ಒಡನಾಡಿಗಳು ಕೂಡ ಬಾಬಾ ಸಾಹೇಬರ ಕಾರ್ಯಕ್ರಮಕ್ಕೆ ಬರಬೇಕು. ಅವರ ಆಸೆಗಳನ್ನು ವ್ಯಕ್ತಪಡಿಸಬೇಕು. ಬಾಬಾ ಸಾಹೇಬರು ಯಾವ ರೀತಿಯಲ್ಲಿ ಎಲ್ಲರಿಗೂ ಒಂದು ಅಂತ ತೋರಿಸಿದ್ರು ನಾವೆಲ್ಲ ಒಂದು ಅಂತ ನಾವು ತೋರಿಸ್ಕೊಡ್ಬೇಕಾಗಿರೋ ಕಾರ್ಯಕ್ರಮ ಆಗಿರೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ತಾಲೂಕಿನ ಜನ ಬರಬೇಕು ಅಂತ ಕಳಕಳಿಯ ಮನವಿ ಮಾಡ್ತೀವಿ.